ಭಗವಾನ್ ನಿತ್ಯಾನಂದ ಸ್ವಾಮಿ ಅವರ ತತ್ವವು ಹೊರಗಿನ ಆಚರಣೆಗಳಿಗಿಂತ ಒಳಗಿನ ಅನುಭವಕ್ಕೆ ಹೆಚ್ಚು ಮಹತ್ವ ನೀಡುವ ಆಧ್ಯಾತ್ಮಿಕ ಮಾರ್ಗವಾಗಿತ್ತು. ಅವರ ಜೀವನವೇ ಒಂದು ಮೌನ ಗ್ರಂಥದಂತೆ. ಹೆಚ್ಚು ಮಾತುಗಳಿಲ್ಲ, ಆದರೆ ಪ್ರತಿಯೊಂದು ನಡೆ, ಪ್ರತಿಯೊಂದು ಕೃಪೆ ಒಂದು ಆಳವಾದ ಸಂದೇಶವನ್ನು ಹೊತ್ತಿತ್ತು. ಅವರು ಹೇಳಿದ್ದು ಒಂದೇ: ದೇವರನ್ನು ಹೊರಗೆ ಹುಡುಕಬೇಡ, ಆತನು ನಿನ್ನೊಳಗೆ ಇದ್ದಾನೆ. ಈ ಅಂತರಂಗದ ಅರಿವು ಬಂದಾಗ ಮಾತ್ರ ನಿಜವಾದ ಶಾಂತಿ ದೊರೆಯುತ್ತದೆ. ಮಾನವನು ಸಾಮಾನ್ಯವಾಗಿ ದೇವರನ್ನು ದೇವಸ್ಥಾನಗಳಲ್ಲಿ, ಪ್ರತಿಮೆಗಳಲ್ಲಿಯೂ, ವಿಧಿವಿಧಾನಗಳಲ್ಲಿಯೂ ಹುಡುಕುತ್ತಾನೆ. ಆದರೆ ನಿತ್ಯಾನಂದ ಸ್ವಾಮಿಗಳ ದೃಷ್ಟಿಯಲ್ಲಿ ಇವು ಎಲ್ಲ ಪ್ರಾರಂಭದ ಹಂತಗಳು ಮಾತ್ರ. ಅಂತಿಮ ಸತ್ಯವೆಂದರೆ ಆತ್ಮವೇ ಪರಮಾತ್ಮ. ಈ ಭಾವನೆ ಅದ್ವೈತ ವೇದಾಂತ ತತ್ವದ ಸಾರವಾಗಿದೆ. ಅಂದರೆ ನಾನು ಎಂಬುದು ಸೀಮಿತ ದೇಹ, ಮನಸ್ಸಲ್ಲ, ಇದು ಅನಂತ ಚೈತನ್ಯ. ಈ ಅರಿವು ಬಂದಾಗ ನಾನು ಮತ್ತು ನೀನು ಎಂಬ ಭೇದ ಕರಗುತ್ತದೆ, ಎಲ್ಲವೂ ಒಂದೇ ಎಂಬ ಅನುಭವ ಉಂಟಾಗುತ್ತದೆ. ಅವರು ಮೌನಕ್ಕೆ ಬಹಳ ಮಹತ್ವ ನೀಡಿದರು, ಯಾಕೆಂದರೆ ಸತ್ಯವನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ, ಅದು ಅನುಭವಿಸಬೇಕಾದುದು. ಮೌನದಲ್ಲೇ ಮನಸ್ಸು ಶಾಂತವಾಗುತ್ತದೆ ಮತ್ತು ಆ ಶಾಂತಿಯಲ್ಲಿ ಆತ್ಮದ ಸ್ವರೂಪ ವ್ಯಕ್ತವಾಗುತ್ತದೆ. ಆದ್ದರಿಂದ ನಿತ್ಯಾನಂದರ ಸನ್ನಿಧಾನದಲ್ಲಿದ್ದವರಿಗೆ ಮಾತಿಲ್ಲದೆಯೇ ಶಾಂತಿ ಅನುಭವವಾಗುತ್ತಿತ್ತು. ಇದು ಬೋಧನೆಯ ಒಂದು ಉನ್ನತ ರೂಪ. ಇದಕ್ಕಿಂತಲೂ ಮುಖ್ಯವಾಗಿ ಅವರು ಕೇವಲ ಧ್ಯಾನ ಅಥವಾ ಆತ್ಮಚಿಂತನೆ ಮಾತ್ರವಲ್ಲ, ಸೇವೆಯನ್ನು ಸಾಧನೆಯ ಭಾಗವನ್ನಾಗಿಸಿದರು. ಹಸಿದವರಿಗೆ ಅನ್ನ ನೀಡುವುದು, ಬಡವರ ನೋವನ್ನು ನಿವಾರಿಸುವುದು, ಇವು ಅವರ ದೈನಂದಿನ ಜೀವನದ ಅಂಗವಾಗಿತ್ತು. ಅವರ ಸಂದೇಶ ಸ್ಪಷ್ಟವಾಗಿತ್ತು: ಭಗವಂತನನ್ನು ಪ್ರೀತಿಸಬೇಕಾದರೆ ಮೊದಲು ಜೀವಿಗಳನ್ನು ಪ್ರೀತಿಸಬೇಕು. ಈ ದಯೆ ಮತ್ತು ಕರುಣೆ ಇದ್ದಾಗಲೇ ಆಧ್ಯಾತ್ಮಿಕತೆ ಸಾರ್ಥಕವಾಗುತ್ತದೆ. ನಿತ್ಯಾನಂದ ಸ್ವಾಮಿಗಳ ಜೀವನ ಸಂಪೂರ್ಣ ಸರಳತೆಯಿಂದ ಕೂಡಿತ್ತು. ಯಾವುದೇ ಆರ್ಭಟ, ಹೆಮ್ಮೆಯ ಪ್ರದರ್ಶನ ಇಲ್ಲ. ಅವರು ತೋರಿಸಿದ್ದು ಏನೆಂದರೆ, ಅಹಂಕಾರ ಕಡಿಮೆಯಾದಾಗಲೇ ಆತ್ಮಜ್ಞಾನ ಸಾಧ್ಯ. ಸ್ವಾಭಾವಿಕ ಜೀವನ, ಶುದ್ಧ ಮನಸ್ಸು, ಕರುಣೆಯ ಹೃದಯ ಇವೆಲ್ಲ ಸೇರಿ ಮುಕ್ತಿಯ ಮಾರ್ಗವನ್ನು ತೆರೆದಿಡುತ್ತವೆ. ಒಟ್ಟಿನಲ್ಲಿ ಅವರ ತತ್ವ ಒಂದು ಗಾಢವಾದ ಸಂದೇಶ ನೀಡುತ್ತದೆ: ದೇವರನ್ನ ಕಾಣಲು ದೂರ ಹೋಗಬೇಕಿಲ್ಲ, ಮನಸ್ಸಿನ ಅಶುದ್ಧತೆ ದೂರ ಮಾಡಿದರೆ ಸಾಕು. ಒಳಗಿನ ಚೈತನ್ಯವೇ ಪರಮ ಸತ್ಯ, ಅದನ್ನೇ ಅರಿಯುವುದು ಜೀವನದ ಗುರಿ.